ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್. ಪ್ರಿಯ ಮಕ್ಕಳೇ, ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 10ನೇ ವಾಕ್ಯ ನಮಗೆ ತಿಳಿಯಪಡಿಸುತ್ತಾರೆ, ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗರಾಜ್ಯ ಅವರದು. ಪ್ರೈಸ್ ದಿ ಲಾರ್ಡ್. ನ್ಯಾಯ ನೀತಿಗಾಗಿ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಅವರು ಸ್ವರ್ಗರಾಜ್ಯವನ್ನು ಪಡೆಯುವರು. ಹಲ್ಲೆಲೂಯ. ಪ್ರಿಯ ಮಕ್ಕಳೇ, ಯಾವುದಕ್ಕಾಗಿ ಈ ವಾಕ್ಯಗಳು ನಮಗೆ ದೇವರು ದಯಪಾಲಿಸಿದ್ದಾರೆ? ಈ ಲೋಕದಲ್ಲಿ ಜೀವಿಸಲಿಕ್ಕೆ ಬೇಕಾಗಿ ಮಾತ್ರವಲ್ಲ ಎಂಬ ಅರಿವು ನಮಗೆ ಮೂಡಿಸಿಯಾಗಿದೆ. ಯೇಸು ಸ್ವಾಮಿ ತನ್ನ ವಾಕ್ಯಗಳನ್ನು ಬೆಟ್ಟದ ಮೇಲೆ ಆಡಿದ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಬರೆಯಲ್ಪಡಲಿಕ್ಕೆ ಬೇಕಾಗಿ ಈ ಸಮಯ ಹೇಳ್ತಾ ಇರೋದು. ಹಾಲೆಲೂಯ, ಹಾಲೆಲೂಯ. ಇದು ಧರ್ಮಸಭೆಯ ನಿಧಿಯಾಗಿದೆ. ನೀವೊಬ್ಬೊಬ್ಬರು ಪವಿತ್ರ ಸ್ನಾನ ಸ್ವೀಕರಿಸುವ ಮಕ್ಕಳೆಲ್ಲ ಧರ್ಮಸಭಾ ನಿಧಿಯಾಗಿದೆ. ಆ ನಿಧಿಯನ್ನು ನಾವು ಕಂಡುಹಿಡಿಯಲಿಕ್ಕೆ ಬೇಕಾಗಿ, ತನ್ನ ಮಕ್ಕಳ ಹೃದಯವನ್ನು ತೆರೆಯಲಿಕ್ಕೆ ಬೇಕಾಗಿ ಇದಾ ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ನಮ್ಮನ್ನು ಆಹ್ವಾನಿಸುತ್ತಾರೆ. ಈ ರಾತ್ರಿ ನಿರೀಕ್ಷೆಯುಳ್ಳ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿ, ನಿಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಾಗಿದೆ, ಈ ಕೆಲಸ ಭಾರಗಳಿಂದ ಮುಗಿಸಿ ಜೀವನದಲ್ಲಿರುವ ಕಷ್ಟ ಸಂಕಷ್ಟಗಳು ಎಲ್ಲವನ್ನು ಹೊತ್ತುಕೊಂಡು ಮುಂದಕ್ಕೆ ಹೋಗುವಾಗ ನಿರೀಕ್ಷೆಯುಳ್ಳವರಾಗಿ ಜೀವಿಸಬೇಕಾದರೆ ತನ್ನ ವಾಕ್ಯಗಳನ್ನು ಹೃದಯದಲ್ಲಿ ಪವಿತ್ರಾತ್ಮರು ಬರೆಯಬೇಕು. ಅದಕ್ಕಾದ ದಿನವಾಗಿ ಸ್ವಾಮಿ ನಮ್ಮನ್ನು ಅನುಗ್ರಹಿಸಿರಿ ಎಂದು ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್.